ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರ್ಬೇಕಂತೇಳಿ ಕೋರ್ಕೊಂತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಗ್ರೀನ್ ಮಸಾಲ ಚೀಸಿ ಬ್ರೆಡ್ ಆಮ್ಲೆಟ್. ಈ ರೆಸಿಪಿ ಹೆಂಗೆ ಮಾಡ್ತಾರೆ, ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತೇಳಿ ಇವತ್ತಿನ ಈ ವಿಡಿಯೋದಾಗ ನಾವು ಈಸಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪ್ತೈತಿ. ಹಂಗಂತೇಳಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಮತ್ತು ತಡೆಯಾಕ ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಫ್ರೆಂಡ್ಸ್, ಗ್ರೀನ್ ಮಸಾಲ ಚೀಸಿ ಬ್ರೆಡ್ ಆಮ್ಲೆಟ್ಗೆ ನಮಗೆ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ಬ್ರೆಡ್. ಇಲ್ಲಿ ನಾನು 4 ಸ್ಲೈಸ್ ಬ್ರೆಡ್ ತೊಗೊಂಡಿನ್ರಿ. ಆಮ್ಯಾಗ ಚೀಸ್. ಫ್ರೆಂಡ್ಸ್, ಇಲ್ಲಿ ನಾನು ಅಮೂಲ್ ಚೀಸ್ ತೊಗೊಂಡಿನಿ. ನೋಡ್ರಿ, ಹಿಂಗೆ ಸ್ಲೈಸ್ ಬರ್ತೈತಲ್ಲ, ನಿಂಗೆ ತೋರಿಸ್ತೀನಿ ತಡ್ರಿ. ನಾ ಇಲ್ಲಿ ಅಮೂಲ್ ಚೀಸ್ ತೊಗೊಂಡಿನ್ರಿ. ನೋಡ್ರಿ, ಹಿಂಗೆ ಸ್ಲೈಸ್ ಬರ್ತೈತಲ್ಲ, ಹಿಂಗೆ ಸಿಂಗಲ್ ಸ್ಲೈಸ್ ಬರ್ತೈತ್ರಿ. ಅಂಥವು ತೊಗೊಂಡಿನಿ. ನಿಮಗೆ ಬೇಕಂದ್ರೆ ಸಣ್ಣ ಸಣ್ಣ ತುಗಡಿನೂ ಬರ್ತಾವ್ರಿ, ಅವನು ತಗೋಬಹುದ್ರಿ. ಚೀಸ್ ಸಣ್ಣ ತುಗಡಿ ಚೀಸ್ ಬರ್ತಾವ್ರಿ, ಅವನು ನೀವು ಬೇಕಂದ್ರೆ ತಗೋಬಹುದು. ನೋಡ್ರಿ, ಇಲ್ಲಿ ನಾನು ಹಿಂಗ್ ಸ್ಲೈಸ್ ಬರ್ತೈತಲ್ಲ ಅದ್ ತಗೊಂಡಿನ್ರಿ. ಇದು ತಗೊಂಡ್ರೆ ಏನಾಗ್ತೈತ್ರಿ, ಜಲ್ದಿನ ಮೆಲ್ಟ್ ಆಗ್ತೈತ್ರಿ, ಭಾಳ ಚಲೋ ಇರ್ತೈತ್ರಿ. ಬ್ರೆಡ್ ಆಮ್ಲೆಟ್, ಚೀಸಿ ಬ್ರೆಡ್ ಆಮ್ಲೆಟ್ ಭಾಳ ಚಲೋ ಇರ್ತೈತ್ರಿ. ಆಮ್ಯಾಗ 2 ಮೆಣಸಿನ್ಕಾಯಿ ರೀ. ನಾನು ಜಾಸ್ತಿ ಯೂಸ್ ಮಾಡಾಕತ್ತಿಲ್ರಿ ಮೆಣಸಿನ್ಕಾಯಿ ಖಾರಕ್ಕೆ, ಯಾಕಂದ್ರೆ ನಾ ಕಮ್ಮಿ ಕ್ವಾಂಟಿಟಿನಾಗ ಮಾಡಾಕತ್ತೀನಲ್ರಿ. ಹಂಗಂತೇಳಿ ನಾನು 2 ಮೆಣಸಿನ್ಕಾಯಿ ತಗೊಂಡಿನ್ರಿ. ಆಮ್ಯಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿನಿ. ನೋಡ್ರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಸ್ವಲ್ಪ ಅಲ್ಲ ತಗೊಂಡಿನ್ರಿ. ನೋಡ್ರಿ, ಎರಡು ಎಸಲು ನಾನು ಬೆಳ್ಳುಳ್ಳಿ ತಗೊಂಡಿನಿ. ಅಲ್ಲ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಏನಾಗ್ತೈತ್ರಿ, ವಾಸನೆ ಬರ್ತೈತ್ರಿ. ಅಲ್ಲ ಬೆಳ್ಳುಳ್ಳಿದ್ ವಾಸನೆ ಬರ್ತೈತಿ, ಹಂಗಂತೇಳಿ ನಾ ಸ್ವಲ್ಪ ಹಾಕ್ಲಿಕತ್ತೀನಿ. ಅರ್ಧ ಚಮಚಷ್ಟು ಚಿಕನ್ ಮಸಾಲ, ಅರ್ಧ ಚಮಚಷ್ಟು ಧನಿಯಾ ಪೌಡರ್. ನೋಡ್ರಿ, ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ, ಆರ್ಗ್ಯಾನೋ ಸ್ವಲ್ಪ. ಫ್ರೆಂಡ್ಸ್, ನಿಮ್ಮ ಮನ್ಯಾಗ ಚಿಲ್ಲಿ ಫ್ಲೇಕ್ಸ್ ಆರ್ಗ್ಯಾನೋ ಇಲ್ಲಾಂದ್ರೆ ನಿಮ್ಗೆ ಪಿಜ್ಜಾ ಅಂಗಡಿಯಾಗ ರೀ ಪಿಜ್ಜಾ ತಗೊಂಡ್ರೆ ಪಿಜ್ಜಾ ಜೊತೆ ಆರ್ಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಕೊಡ್ತಾರ್ರಿ. ಫ್ರೆಂಡ್ಸ್, ಚಿಲ್ಲಿ ಫ್ಲೇಕ್ಸ್ ಮತ್ತು ಆರ್ಗ್ಯಾನೋ ಪಿಜ್ಜಾನಾಗ ಬಂದಿತ್ತೈತ್ರಿ. ಇದ್ರೊಳಗೆ ಹಾಕಿದ್ರೆ ಚಲೋ ಇರ್ತೈತೆ ಅಂತ ಹೇಳಿ ನಾನು ಇದು ಉಪಯೋಗಿಸಾಕತ್ತೀನಿ. ನಿಮ್ಮ ಕಡೆ ಇಲ್ಲ ಅಂತಂದ್ರೆ, ಮನ್ಯಾಗಂತೂ ಅವೈಲೇಬಲ್ ನಿಮ್ಗೆ ಚಿಲ್ಲಿ ಫ್ಲೇಕ್ಸ್ ಆರ್ಗ್ಯಾನೋ ಇಲ್ಲಾಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು. ಆಮ್ಯಾಗ 3 ತತ್ತಿ ತಗೊಂಡಿನಿ. ಇಲ್ಲಿ ನಾನು 3 ತತ್ತಿ ಯೂಸ್ ಮಾಡಾಕತ್ತೀನಿ, ಯಾಕಂದ್ರೆ 4 ಸ್ಲೈಸ್ ಬ್ರೆಡ್ಡಿಗೆ 3 ತತ್ತಿ ನಾನು ಯೂಸ್ ಮಾಡಾಕತ್ತೀನಿ. ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಇದ್ರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನು ನೀವು ಹಾಕೋಬಹುದು. ಫ್ರೆಂಡ್ಸ್, ನೀವು ಯಾವಾಗ್ಲೂ ಫಸ್ಟ್ ಟೈಮ್ ಮಾಡಾಕತ್ತೀರಂದ್ರೆ ಸ್ವಲ್ಪ ಕ್ವಾಂಟಿಟಿನಾಗ ಮಾಡ್ರಿ ಅಂತೇಳಿ ಇವತ್ತಿನ ರೆಸಿಪಿ ನಾನು ಕಮ್ಮಿ ಕ್ವಾಂಟಿಟಿನಾಗ ಹೇಳಿಕತ್ತೀನಿ. ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು, ಆಮ್ಲೆಟ್ ಮಾಡ್ಕೊಳಕ್ಕೆ ಎಣ್ಣೆ ರೀ. ಫ್ರೆಂಡ್ಸ್, ಇದಿತ್ರಿ ಇಂಗ್ರೀಡಿಯೆಂಟ್ಸ್. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ್ರಿ. ಬರ್ರಿ ಮತ್ತೆ. ನೋಡ್ರಿ, ಒಂದು ಸಣ್ಣ ಜಾರ್ ತೊಗೊಳ್ಳೋಣ ನಾವು. ಇದು ಬಂದು ಮಿಕ್ಸಿಗೆ ಹಾಕ್ಕೊಳಕ್ರಿ. ಇಲ್ಲಿ ನೋಡ್ರಿ, ಮೆಣಸಿನ್ಕಾಯಿ ಹಾಕೋಣ. ನೋಡ್ರಿ, ಕೊತ್ತಂಬರಿ ಸೊಪ್ಪು, ಆಮ್ಯಾಗ ಪುದೀನ, ಅಲ್ಲ, ಏನೇನು ಇಂಗ್ರೀಡಿಯೆಂಟ್ಸ್ ನೀವು ರುಬ್ಕೋಬೇಕಂತೇಳಿ ನಿಮ್ಗೆ ಹೇಳಿಕತ್ತೀನಿ ರೀ ನಾನು. ಇಲ್ಲಿ ನೋಡ್ರಿ, ಬೆಳ್ಳುಳ್ಳಿ ಎರಡು ಎಸಲು ಬೆಳ್ಳುಳ್ಳಿ. ನೋಡ್ರಿ, ಆಮ್ಯಾಗ ಇದೇನು ಚಿಕನ್ ಮಸಾಲ ಐತಲ್ಲ, ಚಿಕನ್ ಮಸಾಲೆ ಇದ್ರೊಳಗೆ ಹಾಕೋರಿ. ಯಾಕಂದ್ರೆ ಫುಲ್ ಅದು ಸ್ಮ್ಯಾಶ್ ಆಗಿಬಿಡ್ತೈತ್ರಿ, ಅಂದ್ರೆ ನುಣ್ಣಗೆ ಆಗ್ಬಿಡ್ತೈತ್ರಿ. ಹಂಗಂತೇಳಿ ನಾವು ಮಿಕ್ಸಿನಾಗ ಹಾಕ್ಕೊಳಿಕತ್ತೀನಿ ನಾನು. ನೋಡ್ರಿ, ಆಮ್ಯಾಗ ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ. ಆಮ್ಯಾಗ ಉಪ್ಪು. ಫ್ರೆಂಡ್ಸ್, ಇಲ್ಲಿ ನೀವು ಸ್ವಲ್ಪ ಹಾಕೋರಿ ಕ್ವಾಂಟಿಟಿನಾಗ, ಯಾಕಂದ್ರೆ ಒಂದೊಂದು ಚೀಸ್ನಾಗ ವಿತ್ ಸಾಲ್ಟೆಡ್ನು ಬರ್ತೈತಿ, ವಿತೌಟ್ ಸಾಲ್ಟೆಡ್ನು ಚೀಸ್ ಬರ್ತೈತ್ರಿ. ಹಂಗಂತೇಳಿ ನೀವು ನೋಡಿ ಉಪ್ಪು ಹಾಕೋರಿ, ಯಾಕಂದ್ರೆ ಒಮ್ಮಿಕ್ಲೆ ನೀವು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಇವಾಗ ನುಣ್ಣಗೆ ರುಬ್ಕೊಂಡು ಬರೋಣ್ರಿ. ಜಾರ್ನಾಗ ಹಾಕಿ ನುಣ್ಣಗೆ ರುಬ್ಕೊಂಡು ಬರೋಣ. ಬರ್ರಿ ಮತ್ತೆ. ನೋಡ್ರಿ, ಕ್ಲೋಸ್ ಅಂತೂ ಮಾಡಿದ್ದಾಯ್ತು. ಇವಾಗ ರುಬ್ಕೊಂಡು ಬರೋಣ. ನೆಕ್ಸ್ಟ್ ಪ್ರೊಸೆಸ್ ನಿಮ್ಗೆ ಹೇಳ್ತೀನಿ ಹೆಂಗಂತೇಳಿ. ಬರ್ರಿ ಮತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಮಸಾಲೆ ಅಂತೂ ರುಬ್ಕೊಂಡು ಬಂದಿದ್ದೈತ್ರಿ ನುಣ್ಣಗೆ. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಹೇಳ್ಕೊಡ್ತೀನಿ ರೀ, ಏನ್ ಮಾಡೋದಂತೇಳಿ ಹೇಳ್ತೀನಿ ರೀ. ಫ್ರೆಂಡ್ಸ್, ಮೊದ್ಲಿಗೆ ಒಂದು ಸಣ್ಣ ಬೇಸನ್ ತಗೊಳ್ಳೋಣ. ನೋಡ್ರಿ, ಸಣ್ಣ ಬೇಸನ್ ತಗೊಂಡಿನಿ ನಾನು. ಇವಾಗ ಇದ್ರೊಳಗೆ ನಾವು ತತ್ತಿ ಹೊಡ್ಕೊಂಡು ಹಾಕೊಳ್ಳೋಣ್ರಿ. ನೋಡ್ರಿ, ತತ್ತಿ ಹೊಡೆದು ಹಾಕ್ಬಿಡೋಣ ಇದ್ರೊಳಗೆ. ಇವಾಗ ನಿಮಗೆ ಬೇಕಾದ್ರೆ ನೀವು ಜಾಸ್ತಿ ಕ್ವಾಂಟಿಟಿನೂ ಮಾಡ್ಕೋಬಹುದು. ಇದೇ ನಾನು ಕಮ್ಮಿ ಕ್ವಾಂಟಿಟಿನಾಗ ನಿಮ್ಗೆ ತೋರಿಸ್ಲಿಕ್ಕತ್ತೀನಿ, ಯಾಕಂದ್ರೆ ನೀವು ಕಲಿಬೇಕಂತ ಹೇಳಿ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪ್ತೈತಿ. ಹಂಗಂತೇಳಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ. ಬರ್ರಿ ಮತ್ತೆ. ನೆಕ್ಸ್ಟ್ ಇದ್ರೊಳಗೆ ನಾವು ಇದೇನು ಮಸಾಲೆ ಮಾಡ್ಕೊಂಡಿದ್ವಲ್ರಿ, ಅಲ್ಲಿ ನೋಡ್ರಿ, ಇದು ಹಾಕೊಂಡ್ಬಿಡೋಣ. ಅಲ್ಲಿ ನೋಡ್ರಿ, ಇದ್ರೊಳಗೆ ಹಾಕೊಂಡ್ಬಿಡೋಣ ಇವಾಗ ಮಸಾಲೆ ಅಂತೂ. ಫ್ರೆಂಡ್ಸ್, ಇದಂತೂ ನಾವು ಬೇರೆ ಬೇರೆ ಸಪ್ರೇಟ್ ಹಾಕಿದ್ರೆ ಏನಾಗ್ತೈತ್ರಿ, ಮಸಾಲೆ ಅಂತೂ ಗಂಟು ಇರ್ತೈತಿ. ಹಂಗಂತೇಳಿ ಎಲ್ಲ ಮಿಕ್ಸಿ ಒಳಗೆ ಹಾಕೊಂಡಿನಿ. ಹಿಂಗೆ ಹಾಕೋದ್ರಿಂದ ಏನಾಗ್ತೈತ್ರಿ, ಪೂರ್ತಿ ಚಲೋ ಮಿಕ್ಸ್ ಆಗಿಬಿಡ್ತೈತ್ರಿ. ಹಂಗಂತೇಳಿ ಇದ್ರೊಳಗೆ ಹಾಕಿನಿ. ಗ್ರೀನ್ ಮಸಾಲ ಚೀಸಿ ಬ್ರೆಡ್ ಆಮ್ಲೆಟ್ ಭಾಳ ಚಲೋ ಆಗ್ತೈತ್ರಿ, ನೀವು ಹಿಂಗೆ ಮಾಡ್ರಿ. ಆಮ್ಯಾಗ ಇದ್ರೊಳಗೆ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ್ರಿ. ನೋಡ್ರಿ, ಆರ್ಗ್ಯಾನೋ
ಇದಂತೂ ನನಗೆ ಪಿಜ್ಜಾ ಒಳಗೆ ಬಂದಿತ್ರಿ, ಅದಕ್ಕೆ ಹಾಕಿನಿ. ನಿಮ್ಮ ಮನ್ಯಾಗ ಇಲ್ಲಾಂದ್ರೆ ನೀವು ಸ್ಕಿಪ್ನು ಮಾಡ್ಬೋದ್ರಿ. ನೋಡ್ರಿ ನೀವು ಚಲೋ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಬೀಟರ್ ಐತ್ರಿ ಇದು ಮಿಕ್ಸ್ ಮಾಡೋದು, ಯಾಕಂದ್ರೆ ಎಲ್ಲಾರ ಮನ್ಯಾಗ ಬೀಟರ್ ಇರೋದಿಲ್ಲಲ್ಲ, ಹಂಗಂತೇಳಿ ನಾನು ಚಮಚನಾಗ ಮಾಡೋದು ಬೀಟ್ ಮಾಡೋದು ನಿಮ್ಗೆ ಹೇಳಿಕತ್ತೀನಿ. ನೋಡ್ರಿ ಹೆಂಗ ಸ್ಮೂತ್ ಆಗಿ ಮಿಕ್ಸ್ ಆಗೈತ್ರಿ. ನೋಡ್ರಿ ಬ್ಯಾಟರ್ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಬಂದೈತ್ರಿ. ನೋಡ್ರಿ ಮಿಶ್ರಣ ಅಂತೂ ಸೂಪರ್ ಆಗೈತಿ. ಇದು ಮಿಕ್ಸಿ ಒಳಗೆ ಹಾಕೊಂಡಿವಲ್ಲ, ಇದ ನಾವು ಸಪ್ರೇಟ್ ಮಾಡ್ಕೊಂಡಿದ್ರಲ್ರಿ ಭಾಳ ಅಂದ್ರೆ ಭಾಳ ಕಷ್ಟ ಆಗೋದ್ರಿ, ಯಾಕಂದ್ರೆ ಗಂಟು ಆಗ್ಬಿಡ್ತಿದ್ರಿ. ಫ್ರೆಂಡ್ಸ್ ಗ್ರೀನ್ ಎಗ್ ಮಸಾಲ ಅಂತೂ ರೆಡಿ ಐತ್ರಿ. ಇವಾಗ ಇದನ್ನ ಸೈಡಿಗೆ ಇಡೋಣ. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಚಾಲು ಮಾಡೋಣ ಬರ್ರಿ. ಮತ್ತೆ ಫ್ರೆಂಡ್ಸ್ ಮೊದ್ಲಿಗೆ ಸ್ಟವ್ ಹಚ್ಕೊಳ್ಳೋಣ್ರಿ, ಆಮ್ಯಾಗ ತವಿ ಇಡೋಣ್ರಿ. ಫ್ರೆಂಡ್ಸ್ ತವಿ ಅಂತೂ ಬಿಸಿ ಆಗೈತ್ರಿ. ನೆಕ್ಸ್ಟ್ ಇದ್ರೊಳಗೆ ನಾವು ಎಣ್ಣೆ ಹಾಕೊಳ್ಳೋಣ. ನೋಡ್ರಿ ಎಣ್ಣೆ ಎಷ್ಟು ಬೇಕಲ್ಲ ಅಷ್ಟು ಹಾಕೊಳ್ಳೋಣ. ಎಣ್ಣೆ ಹಾಕೊಂಡು ನೋಡ್ರಿ ಹಿಂಗ್ ಮಾಡ್ಕೋರಿ, ಯಾಕಂದ್ರೆ ಒಮ್ಮಿಕ್ಲನ್ನ 2 ಹಾಕ್ತಿವಲ್ಲ ನಾವು ಬ್ರೆಡ್, ಅದಕ್ಕಂತ ಹೇಳಿ ನೋಡ್ರಿ ಮೊದಲಿಗೆ ಹಿಂಗ್ ಮಾಡ್ಕೋರಿ ನೀವು. ಯಾಕಂದ್ರೆ ಎಣ್ಣೆ ಇಲ್ಲ ಅಂದ್ರೆ ಏನಾಗ್ತೈತ್ರಿ, ಒಮ್ಮಿಕ್ಲನ ಬ್ರೆಡ್ ಸುಟ್ಟಂಗ ಆಗ್ತೈತ್ರಿ. ಹಂಗಂತೇಳಿ ಸ್ವಲ್ಪ ಹಿಂಗೆ ಎಣ್ಣೆ ಇದು ಮಾಡ್ಕೊಂಡ್ಬಿಡ್ರಿ ತವಿ ಒಳಗ. ಫ್ರೆಂಡ್ಸ್ ಎಣ್ಣೆ ಅಂತೂ ಬಿಸಿ ಆಗೈತ್ರಿ. ಇವಾಗ ಬ್ರೆಡ್ ಆಮ್ಲೆಟ್ ಹಾಕೊಂಡ್ ಬಿಡೋಣ. ನೋಡ್ರಿ ಇದೇನ್ ಮಿಶ್ರಣ ಐತಲ್ಲ ಇದ್ರೊಳಗೆ ಇವಾಗ ಒಮ್ಮಿಕ್ಲನ್ನ ಹೈ ಇಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಬ್ರೆಡ್ ಅನ್ನು ಸುಟ್ಟೋಗ್ತೈತಿ, ಬ್ರೆಡ್ ಆಮ್ಲೆಟ್ ಅನ್ನು ಸುಟ್ಟೋಗ್ತೈತಿ. ನೋಡ್ರಿ ಒಂದೊಂದಾಗಿ ತಗೊಂಡ್ ಹಿಂಗ ಬ್ರೆಡ್ ಹಾಕೊಂಡ್ ಇದ್ರೊಳಗ ನಾವ ಇಡೋಣ. ಹಿಂಗ ಹಾಕ್ಬಿಡೋಣ್ರಿ. ಹಿಂಗ ಹಾಕಿ ನೆಕ್ಸ್ಟ್ ಹಿಂಗ ಮಾಡೋಣ್ರಿ. ನೆಕ್ಸ್ಟ್ ಇನ್ನೊಂದು ಬ್ರೆಡ್ ತಗೊಂಡ್ರಿ ಅದನ್ನು ಹಿಂಗ ಹಾಕೋಣ. ನೋಡ್ರಿ ಹಿಂಗೆರಡು ಇದಾವ ಅಂತೇಳಿ ಹಿಂಗ ಸೌರಿದ್ರಿ. ಒಮ್ಮಿಕ್ಲೇನ ಲೋ ಇಡಾಕ್ ಹೋಗ್ಬೇಡ್ರಿ ಗ್ಯಾಸ್, ಒಮ್ಮಿಕ್ಲೆ ಹಂಗಂತೇಳಿ ಹೈ ಇಡಾಕ್ ಹೋಗ್ಬೇಡ್ರಿ. ಹಾಕಿದ್ದ 2 ನಿಮಿಷಕ್ಕೆ ಇದು ಒಂದ್ ಕಡೆ ಫ್ರೈ ಆಗೈತೆ ಅಂದ್ರೆ ಮ್ಯಾಗ ಫ್ರೆಂಡ್ಸ್ ಇವಾಗ ಇದ್ರೊಳಗೆ ನಾವ ಇದೇನ್ ಚೀಸ್ ಐತಲ್ರಿ ಚೀಸ್ ಇಟ್ಬಿಡೋಣ. ಒಂದ ಕಡೆ 2 ಕಡೆ ಫ್ರೈ ಮಾಡ್ಕೊಳಕ್ ಹೋಗ್ಬೇಡ್ರಿ. ಒಂದ ಕಡೆ ಫ್ರೈ ಆಗುವಾಗ ಇದೇನ್ ನಾವ್ ಚೀಸ್ ಇಟ್ಕೊಂಡಿದಲ್ಲ ಇದು ಇದ್ರೊಳಗೆ ಹಾಕೊಂಡ್ಬಿಡೋದ್ರಿ. ಮೆಲ್ಲಕ್ ಹಾಕ್ರಿ, ತವಿ ಅಂತೂ ಬಿಸಿ ಇರ್ತೈತಿ. ನೋಡ್ರಿ ಇದು ಬಂದು ಇದ್ರ ಮ್ಯಾಗ ಇಡೋಣ. ಇವಾಗ ನೋಡ್ರಿ ಹಿಂಗ ಹಾಕ್ಬಿಡೋಣ. ಹಿಂಗ ಹಾಕ್ಬಿಡೋಣ. ಹಿಂಗ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮೆಲ್ಲಕ್ ಫ್ರೈ ಮಾಡ್ಕೋರಿ, ಯಾಕಂದ್ರ ಬಿಸಿ ಇರ್ತೈತ್ರಿ ತವಿ. ನಿಮ್ಗೆ ರೂಢಿ ಇಲ್ಲ ಅಂದ್ರೆ ಒಂದು ಚಮಚ ತಗೋರಿ. ನೋಡ್ರಿ ಒಂದು ಚಮಚ ತಗೊಂಡು ಮಾಡಿ ಹಾಕ್ರಿ, ಈಸಿ ಆಗ್ತೈತಿ ನಿಮಗೂ, ಅಂದ್ರೆ ಕೈನೂ ಸುಡೋದಿಲ್ಲ. ನೋಡ್ರಿ ಇದನ್ನ ಹೈ ಫ್ಲೇಮ್ನಾಗ ಇಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಸುಟ್ಟೋಗ್ತೈತಿ. ಲೋ ಫ್ಲೇಮ್ನಾಗ ಇಟ್ಕೊಂಡು ಚಲೋ ಫ್ರೈ ಮಾಡ್ಕೋರಿ, ಯಾಕಂದ್ರೆ ಒಳಗಿರೋ ಚೀಸ್ನು ಮೆಲ್ಟ್ ಆಗ್ಬೇಕ್ರಿ ಬಿಸಿಗೆ, ಹಂಗಂತೇಳಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇದಂತೂ ಆಗೈತ್ರಿ. ಇವಾಗ ಒಂದು ಪ್ಲೇಟ್ನಾಗ ತೆಗೆದ್ಬಿಡೋಣ್ರಿ. ಇವಾಗ ಇದನ್ನ ನೋಡ್ರಿ ಒಂದು ಪ್ಲೇಟ್ ತಗೊಂಡು ತೆಗೆದ್ಬಿಡೋಣ. ನೆಕ್ಸ್ಟ್ ಇದ ತವಿನಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ. ನೋಡ್ರಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಆಮ್ಯಾಗ ಸೇಮ್ ಪ್ರೊಸೆಸ್ ಫ್ರೆಂಡ್ಸ್. ನೋಡ್ರಿ ಇದು ಆಮ್ಲೆಟ್ ಇದೇನು ಮಿಶ್ರಣ ಐತಲ್ರಿ ಗ್ರೀನ್ದು, ಇದ್ರೊಳಗೆ ಒಂದು ಕಡೆ ಹಿಂಗೆ ಡಿಪ್ ಮಾಡ್ಕೊಳ್ಳೋಣ. ಒಮ್ಮಿಕ್ಲೇನ ಜಾಸ್ತಿ ಹೊತ್ತು ಬಿಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಬ್ರೆಡ್ ಮೆತ್ತಗಾಗಿ ಕಟ್ಟಾಗಿಬಿಡ್ತೈತಿ. ನೋಡ್ರಿ ಇನ್ನೊಂದು ಹಾಕೊಂಡ್ಬಿಡೋಣ. ನೋಡ್ರಿ ಮಿಕ್ಸ್ ಮಾಡ್ಕೊಂಡು ಜಲ್ದಿನ ಹಾಕೋರಿ. ಭಾಳ ಹೊತ್ತು ಬಿಟ್ರೆ ಏನಾಗ್ತೈತ್ರಿ, ಬ್ರೆಡ್ ಅನ್ನೋದು ಕಟ್ಟಾಗಿಬಿಡ್ತೈತ್ರಿ ಮೆತ್ತಗಾಗಿ. ಭಾಳ ಹೊತ್ತು ಬಿಟ್ರೆ ಮುರಿದು ಬಿಡ್ತೈತ್ರಿ. ಆಮ್ಯಾಗ ಚೀಸಿ ಬ್ರೆಡ್ ಆಮ್ಲೆಟ್ ಚಲೋ ಇರೋದಿಲ್ಲ. ನೋಡ್ರಿ ಫಸ್ಟ್ ಪ್ರೊಸೆಸ್ ಏನು ಮಾಡಿದ್ವಲ್ಲ ನಾವು ಹಂಗೆ ಮಾಡೋಣ. ನೋಡ್ರಿ ಮ್ಯಾಗ ಹಿಂಗೆ ಇಡೋಣ ಚೀಸ್ ಇಟ್ಟು ಇದನ್ನು ಬನ್ನಿ ಇವಾಗ ಇದ್ರ ಮ್ಯಾಗ ಹೊಲ್ಸೋಣ್ರಿ. ಹಿಂಗೆ ಒಂದು ಚಮಚ ತಗೊಂಡು ಹಿಂಗೆ ಹೊಲ್ಸೋಣ್ರಿ. ಫ್ರೆಂಡ್ಸ್ ಗ್ರೀನ್ ಚೀಸಿ ಬ್ರೆಡ್ ಆಮ್ಲೆಟ್ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತ್ರಿ. ನೀವ್ ಯಾವಾಗ್ಲೂ ಒಂದೇ ತರ ಬ್ರೆಡ್ ಆಮ್ಲೆಟ್ ಮಾಡ್ತಿರಲ್ರಿ, ಹಂಗ್ ಮಾಡೋದಿಲ್ದಂಗ ಒಂದ್ಸರಿ ಹಿಂಗ್ ಮಾಡಿ ನೋಡ್ರಿ. ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ. ಹುಡುಗರು ತಿನ್ನಾಕ್ನು ಚಲೋ ಇರ್ತೈತ್ರಿ. ಮನ್ಯಾಗಂತೂ ಮಕ್ಕಳು ವೆರೈಟಿ ಕೇಳ್ತಾ ಇರ್ತಾರಲ್ಲ, ಒಂದ್ಸರಿ ನೀವ್ ಹಿಂಗ್ ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ. ನೋಡ್ರಿ ಫ್ರೆಂಡ್ಸ್ ಇದನ್ನ ಆಗೈತ್ರಿ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡ್ರಿ ಸ್ಟವ್ ಆಫ್ ಮಾಡಿ ಇದನ್ನ ತೆಗೆದು ಬಿಡೋಣ್ರಿ ಇವಾಗ ಇದ ಪ್ಲೇಟ್ನಾಗ. ನೋಡ್ರಿ ಫ್ರೆಂಡ್ಸ್ ಗ್ರೀನ್ ಚೀಸಿ ಬ್ರೆಡ್ ಆಮ್ಲೆಟ್ ಅಂತೂ ರೆಡಿ ಐತ್ರಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬರ್ರಿ. ಮತ್ತೆ ಫ್ರೆಂಡ್ಸ್ ರೆಡಿ ಐತ್ರಿ ಗ್ರೀನ್ ಚೀಸಿ ಬ್ರೆಡ್ ಆಮ್ಲೆಟ್. ಇಲ್ಲಿ ನೋಡ್ರಿ ನೀವು ಯಾವಾಗ್ಲೂ ಮಾಡ್ತಿರಲ್ಲ ಆ ತರ ಮಾಡ್ಲಾರ್ದಂಗ ನೋಡ್ರಿ ಈ ತರ ಚೀಸ್ ಹಾಕಿ ಗ್ರೀನ್ ಚೀಸಿ ಬ್ರೆಡ್ ಆಮ್ಲೆಟ್ ಮಾಡಿದ್ರಲ್ಲ, ಭಾಳ ಅಂದ್ರೆ ಭಾಳ ಚಲೋ ಇರ್ತೈತ್ರಿ. ಭಾಳ ಸಾಫ್ಟ್ ಐತ್ರಿ. ನೀವುನು ಮನ್ಯಾಗ ಒಂದ್ಸರಿ ಟ್ರೈ ಮಾಡ್ರಿ. ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡೋದಂತೂ ಮರ್ಯಾಕ ಹೋಗ್ಬೇಡ್ರಿ.
ಫ್ರೆಂಡ್ಸ್ ಇದಿತ್ರಿ ಇವತ್ತಿನ ರೆಸಿಪಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ. ಫ್ರೆಂಡ್ಸ್ ಇದಿತ್ರಿ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿ ನಾನು ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.